ರೈಟ್ ಸರ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಇಷ್ಟೊತ್ತಿದ್ದಕ್ಕೆ. ಕಶ್ಯಪ್ ಸರ್, ಅಧಿಕಾರಿಗಳು ಒಂದ್ ಹಂತದಲ್ಲಿ ಬೈದ್ರೆ ಬೈಸ್ಕೋಬೇಕು, ಹೊಡೆದ್ರೆ ಹೊಡೆಸ್ಕೊಳ್ಬೇಕು, ಭ್ರಷ್ಟಾಚಾರ ಮಾಡಿ ನೀನು ಅಂತ ಹೇಳಿ ಆರೋಪ ಹೊರಿಸಿದ್ರೆ ಹೊರಿಸ್ಕೊಂಡು ಸುಮ್ಮನಿರಬೇಕು. ಹಿಂಗಾಗ್ಬಿಟ್ಟಿದ್ಯಾ ಪರಿಸ್ಥಿತಿ ಸರ್. ನಾನು ಕೇವಲ ಇದೊಂದು ಪ್ರಕರಣ ಇಟ್ಕೊಂಡು ಮಾತನಾಡ್ತಿಲ್ಲ, ಸರ್ಕಾರಿ ಅಧಿಕಾರಿಗಳ ಪರಿಸ್ಥಿತಿ. ನಾನು ಹಂಗಂತ ಹೇಳಿ ಅವರು ಶುದ್ಧಹಸ್ತರು ಅಂತ ಹೇಳ್ತಾ ಇಲ್ಲ, ನಾನು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಒಟ್ಟಾರೆ ಸರ್ಕಾರಿ ನೌಕರರ ಅಧಿಕಾರಿಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಹೊಡೆದ್ರೆ ಹೊಡೆಸ್ಕೋ, ಬೈದ್ರೆ ಬೈಸ್ಕೋ, ನೀನೇ ಭ್ರಷ್ಟಾಚಾರ ಮಾಡಿದ್ದು ಅಂತ ಹೇಳಿದ್ರೆ ಹೌದು ಅಂತ ಒಪ್ಕೊಂಡು ಅದೇನ್ ಶಿಕ್ಷೆನೋ ಅನುಭವಿಸು, ಸುಮ್ಮನಿರು. ಹಿಂಗಾಗೋಗ್ಬಿಟ್ಟಿದ್ಯಾ ನೋಡಿ. ಭ್ರಷ್ಟಾಚಾರ ಯಾರು ಮಾಡಿರ್ತಾರೋ ಶಿಕ್ಷೆ ಅನುಭವಿಸಲೇಬೇಕು, ಅಧಿಕಾರಿಗಳ ಮಟ್ಟದಲ್ಲೂ ಯಾರು. ಇವಾಗ ಬೆಳಗ್ಗೆ ಏನೋ ಟೇಪ್ ಬಂದಿದೆ ಅಂತ ಹೇಳಿದ್ದಾರೆ, FSL ಇದೆ, ತನಿಖೆ ಮಾಡುತ್ತೆ. ಯಾರು ಏನ್ ತಪ್ಪಿತಸ್ಥರಿದಾರೋ ಅವ್ರಿಗೆ ಸರ್ಕಾರ ಮುಲಾಜಿಲ್ದೆ ಕ್ರಮ ತಗೊಳುತ್ತೆ. ಅದರಲ್ಲಿ ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಯೋಚನೆ ಮಾಡ್ಕೊಂಡು ಮಾತಾಡಿ. ದೂರದಾರ ಇಲ್ಲೇ ಇದ್ದಾರೆ ಅಲ್ಲ, ಅದಕ್ಕೆ ತನಿಖೆ ಸಂಸ್ಥೆಗಳಿದೆ. ನಾವಿಲ್ಲಿ ಇದು ಕ್ಯಾಮೆರಾ ಮುಂದೆ ಕೂತ್ಕೊಳ್ಳೋದಲ್ಲ, ದೂರದಾರ ಇಲ್ಲೇ ಇದ್ದಾರೆ. ಈಗ ದೂರದಾರ ಎಲ್ಲ ಕೂತಿಲ್ಲ, ಅವರು ಆಪಾದನೆ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತನಿಲ್ಲ. ದೂರದಾರರು ಇದೇ ಚಾನಲ್ ನಿಮ್ಮ ಕಣ್ಣು ಮುಂದೆ ಕೂತವ್ರೆ, ನಿಮ್ಮ ಕಣ್ಣು ಮುಂದೆ ಕೂತವ್ರೆ. ಸ್ಮಿತಾ, ಇದೇನ್ ಗೊತ್ತಾ, ಡೈವರ್ಟ್ ಮಾಡೋದು ಬೇಡ ಸ್ಮಿತಾ. ಕೂತ್ಕೊಂಡು ಕಶ್ಯಪ್ ಅವರು ಅಡ್ಗೋಡೆ ಮೇಲೆ ದೀಪ ಇಡ್ತಾವ್ರೆ, ಬೇಡವೇ ಬೇಡ. ಇಲ್ಲ ದೂರದಾರ ಇದ್ದಾರೆ, ದೂರದಾರ ಇಲ್ಲೇ ಇದಾರಲ್ರಿ, ಕಣ್ಣೆದುರುಗಡೆ ಅವ್ರಲ್ರಿ, ಕಣ್ಣೆದುರುಗಡೆ ಅವ್ರು. ತನಿಖೆ ಸಮಸ್ಯೆ ನೋಡಿ ಇನ್ನೊಬ್ರ ಕೈ ಆಮೇಲೆ ನಿಮ್ ಬಾಯ್ ತೊಳ್ಕೊಳ್ರಿ, ಬಂದು ನಿಮ್ ಬಾಯ್ ತೊಳ್ಕೊಳ್ರಿ, ನಿಮ್ ಬಾಯ್ ತೊಳ್ಕೊಳ್ರಿ. ಸಿದ್ದರಾಮಯ್ಯ ಬಾಯ್ ತೊಳ್ಕೊಳಕ್ ಕೇಳ್ರಿ, ಇನ್ನೊಬ್ರ ಕೈ ಆಮೇಲೆ ತೊಳೆಯೋಣ, ಇನ್ನೊಬ್ರ ಕೈ ಆಮೇಲೆ ತೊಳೆಯೋಣ, ನಿಮ್ ಬಾಯ್ ತೊಳ್ಕೊಳ್ರಿ ಬಂದು. ಉತ್ತರ ಕೊಟ್ರೆ ಸಾಕು. ಯಾಕೆ ತನಿಖೆ ಬಗ್ಗೆ ವಿಶ್ವಾಸ ಉಳಿಯಲ್ಲ ಅಂದ್ರೆ ಇದು ಭ್ರಷ್ಟಾಚಾರದ ಬಿಡಿ ಸರ್, ಅತ್ಯಂತ ಗಂಭೀರ ಪ್ರಕರಣಗಳು ಬಂದ್ಬಿಡುತ್ತೆ. ಒಬ್ರು ಮಿನಿಸ್ಟರ್ ಆನ್ ದ ಫ್ಲೋರ್ ಹೇಳ್ತಾರೆ ಹನಿ ಟ್ರ್ಯಾಪ್. ಏನಾಯ್ತು ಸರ್ ಕೇಸು? ಪಾರದರ್ಶಕ ತನಿಖೆ ಏನಾಯ್ತು? ನಮಗಂತೂ ಗೊತ್ತಾಗ್ಲಿಲ್ಲ, ಮಾಧ್ಯಮಕ್ಕೆ ಜನರಿಗಂತೂ ಗೊತ್ತಾಗ್ಲಿಲ್ಲ. ತನಿಖೆ ನಿಮ್ಮದೇ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇಂಥದ್ದು ಹೇಳಬಲ್ಲೆ ಸರ್ ನಾನು. ತನಿಖೆ ಆಗತ್ತೆ, ಬಿಟ್ಬಿಡಿ ಸರ್. ನೀವ್ ವಿರೋಧ ಪಕ್ಷದಲ್ಲಿ ಇದೊಂದು ಕೇಳಿಸ್ಕೊಂಬಿಡಿ, ನೀವೇ ವಿರೋಧ ಪಕ್ಷವಾಗಿದ್ದ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೇಲೆ 40% ಕಮಿಷನ್ ಅಂದ್ರಿ, ಇವತ್ತಿಗೂ ಕೂಡ ಜಪ ಮಾಡ್ತಿದ್ದೀರಿ. ಏನಾಯ್ತು ಸರ್ ತನಿಖೆ? ಯಾರನ್ನ ಕಳಿಸಿದ್ರಿ ಒಳಗೆ ಹೇಳಿ ನಂದನ್ ಸರ್. ನೋಡಿ, ಭ್ರಷ್ಟಾಚಾರದ ಪಿತಾಮಹ ಬಿಜೆಪಿಯವರು. ಅದನ್ನ ಕೇಳಿಸ್ಕೊಳ್ಳಿ. 11 ವರ್ಷದಿಂದ ಗೆಣಸ್ಕೆತ್ತಿದ್ದೀರೇನ್ರಿ ನೀವು? ಇಡೀ ದೇಶ ಇವತ್ತಿದ್ರ ಬಗ್ಗೆ ಎರಡು ಗಂಟೆ ಸಮಯ ಇಲ್ಲ. ಇದ್ರ ಬಗ್ಗೆ ಮಾತಾಡಿ ಸರ್. ಇವತ್ತು ಕರ್ನಾಟಕ ರಾಜ್ಯದ ಫಸ್ಟ್ ನಿಮ್ದು ತೆಗೆದ ಸ್ಕ್ರೀನಿಂದ ಸಮೀವುಲ್ಲಾ ಸನ್ನ ಸ್ಕ್ರೀನಲ್ಲಿ ರೈಟ್ ಸರ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಇಷ್ಟೊತ್ತಿದ್ದಕ್ಕೆ. ಕಶ್ಯಪ್ ಸರ್, ಅಧಿಕಾರಿಗಳು ಒಂದ್ ಹಂತದಲ್ಲಿ ಬೈದ್ರೆ ಬೈಸ್ಕೋಬೇಕು, ಹೊಡೆದ್ರೆ ಹೊಡೆಸ್ಕೊಳ್ಬೇಕು, ಭ್ರಷ್ಟಾಚಾರ ಮಾಡಿ ನೀನು ಅಂತ ಹೇಳಿ ಆರೋಪ ಹೊರಿಸಿದ್ರೆ ಹೊರಿಸ್ಕೊಂಡು ಸುಮ್ಮನಿರಬೇಕು. ಹಿಂಗಾಗ್ಬಿಟ್ಟಿದ್ಯಾ ಪರಿಸ್ಥಿತಿ ಸರ್. ನಾನು ಕೇವಲ ಇದೊಂದು ಪ್ರಕರಣ ಇಟ್ಕೊಂಡು ಮಾತನಾಡ್ತಿಲ್ಲ, ಸರ್ಕಾರಿ ಅಧಿಕಾರಿಗಳ ಪರಿಸ್ಥಿತಿ. ನಾನು ಹಂಗಂತ ಹೇಳಿ ಅವರು ಶುದ್ಧಹಸ್ತರು ಅಂತ ಹೇಳ್ತಾ ಇಲ್ಲ, ನಾನು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಒಟ್ಟಾರೆ ಸರ್ಕಾರಿ ನೌಕರರ ಅಧಿಕಾರಿಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಹೊಡೆದ್ರೆ ಹೊಡೆಸ್ಕೋ, ಬೈದ್ರೆ ಬೈಸ್ಕೋ, ನೀನೇ ಭ್ರಷ್ಟಾಚಾರ ಮಾಡಿದ್ದು ಅಂತ ಹೇಳಿದ್ರೆ ಹೌದು ಅಂತ ಒಪ್ಕೊಂಡು ಅದೇನ್ ಶಿಕ್ಷೆನೋ ಅನುಭವಿಸು, ಸುಮ್ಮನಿರು. ಹಿಂಗಾಗೋಗ್ಬಿಟ್ಟಿದ್ಯಾ ನೋಡಿ. ಭ್ರಷ್ಟಾಚಾರ ಯಾರು ಮಾಡಿರ್ತಾರೋ ಶಿಕ್ಷೆ ಅನುಭವಿಸಲೇಬೇಕು, ಅಧಿಕಾರಿಗಳ ಮಟ್ಟದಲ್ಲೂ ಯಾರು. ಇವಾಗ ಬೆಳಗ್ಗೆ ಏನೋ ಟೇಪ್ ಬಂದಿದೆ ಅಂತ ಹೇಳಿದ್ದಾರೆ, FSL ಇದೆ, ತನಿಖೆ ಮಾಡುತ್ತೆ. ಯಾರು ಏನ್ ತಪ್ಪಿತಸ್ಥರಿದಾರೋ ಅವ್ರಿಗೆ
ಸರ್ಕಾರ ಮುಲಾಜಿಲ್ದೆ ಕ್ರಮ ತಗೊಳುತ್ತೆ. ಅದರಲ್ಲಿ ದೂರುದಾರರು ಅಲ್ಲ ಒಂದ್ ನಿಮಿಷ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಯೋಚನೆ ಮಾಡ್ಕೊಂಡು ಮಾತಾಡಿ. ದೂರದಾರ ಇಲ್ಲೇ ಇದ್ದಾರೆ. ಅಲ್ಲ ಅದಕ್ಕೆ ತನಿಖೆ ಸಂಸ್ಥೆಗಳಿದೆ. ನಾವಿಲ್ಲಿ ಇದು ಕ್ಯಾಮೆರಾ ಮುಂದೆ ನೀವು ಮುಂದೆ ಕೂತ್ಕೊಳ್ಳೋದಲ್ಲ. ದೂರದಾರ ಇಲ್ಲೇ ಇದ್ದಾರೆ. ಈಗ ದೂರದಾರ ಎಲ್ಲ ಕೂತಿಲ್ಲ, ಅವರು ಆಪಾದನೆ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತನಿಲ್ಲ. ದೂರದಾರರು ಇದೇ ಚಾನಲ್ ನಿಮ್ಮ ಕಣ್ಣು ಮುಂದೆ ಕೂತವ್ರೆ, ನಿಮ್ಮ ಕಣ್ಣು ಮುಂದೆ ಕೂತವ್ರೆ. ಸ್ಮಿತಾ, ಇದೇನ್ ಗೊತ್ತಾ, ಡೈವರ್ಟ್ ಮಾಡೋದು ಬೇಡ ಸ್ಮಿತಾ. ಕೂತ್ಕೊಂಡು ಕಶ್ಯಪ್ ಅವರು ಅಡ್ಗೋಡೆ ಮೇಲೆ ದೀಪ ಇಡ್ತಾವ್ರೆ, ಬೇಡವೇ ಬೇಡ. ಇಲ್ಲಿ ದೂರದಾರ ಇದ್ದಾರೆ, ದೂರದಾರ ಇಲ್ಲೇ ಇದಾರಲ್ರಿ, ಕಣ್ಣು ಎದುರುಗಡೆ ಅವರಲ್ರಿ, ಕಣ್ಣು ಎದುರುಗಡೆ ಅವ್ರೆ. ನಿಮ್ ತನಿಖೆ ಯಾಕೆ ತಾಳ್ಮೆ ಇರಲ್ಲ? ಇನ್ನೊಬ್ರ ಕೈ ಆಮೇಲೆ ನಿಮ್ ಬಾಯ್ ತೊಳ್ಕೊಂಡ್ರಿ ಬದಲು ನಿಮ್ ಬಾಯ್ ತೊಳ್ಕೊಳ್ರಿ, ನಿಮ್ ಬಾಯ್ ತೊಳ್ಕೊಳ್ರಿ. ಸಿದ್ದರಾಮಯ್ಯ ಬಾಯ್ ತೊಳ್ಕೊಳಕ್ ಕೇಳ್ರಿ, ಇನ್ನೊಬ್ರ ಕೈ ಆಮೇಲೆ ತೊಳೆಯೋಣ, ಇನ್ನೊಬ್ರ ಕೈ ಆಮೇಲೆ ತೊಳೆಯೋಣ, ನಿಮ್ ಬಾಯ್ ತೊಳ್ಕೊಳ್ರಿ ಬದಲು. ಉತ್ತರ ಕೊಟ್ರೆ ಸಾಕು. ಯಾಕೆ ತನಿಖೆ ಬಗ್ಗೆ ವಿಶ್ವಾಸ ಉಳಿಯಲ್ಲ ಅಂದ್ರೆ ಇದು ಭ್ರಷ್ಟಾಚಾರದ ಬಿಡಿ ಸರ್, ಅತ್ಯಂತ ಗಂಭೀರ ಪ್ರಕರಣಗಳು ಬಂದ್ಬಿಡುತ್ತೆ. ಒಬ್ರು ಮಿನಿಸ್ಟರ್ ಆನ್ ದ ಫ್ಲೋರ್ ಹೇಳ್ತಾರೆ ಹನಿ ಟ್ರ್ಯಾಪ್. ಏನಾಯ್ತು ಸರ್ ಕೇಸು? ಪಾರದರ್ಶಕ ತನಿಖೆ ಏನಾಯ್ತು? ನಮಗಂತೂ ಗೊತ್ತಾಗ್ಲಿಲ್ಲ, ಮಾಧ್ಯಮಕ್ಕೆ ಜನರಿಗಂತೂ ಗೊತ್ತಾಗ್ಲಿಲ್ಲ. ತನಿಖೆ ನಿಮ್ಮದೇ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇಂಥದ್ದು ಹೇಳಬಲ್ಲೆ ಸರ್ ನಾನು. ತನಿಖೆ ಆಗತ್ತೆ, ಬಿಟ್ಬಿಡಿ ಸರ್. ನೀವ್ ವಿರೋಧ ಪಕ್ಷದಲ್ಲಿ ಇದೊಂದು ಕೇಳಿಸ್ಕೊಂಬಿಡಿ. ನೀವೇ ವಿರೋಧ ಪಕ್ಷವಾಗಿದ್ದ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೇಲೆ 40% ಕಮಿಷನ್ ಅಂದ್ರಿ. ಇವತ್ತಿಗೂ ಕೂಡ ಜಪ ಮಾಡ್ತಿದ್ದೀರಿ. ಏನಾಯ್ತು ಸರ್ ತನಿಖೆ? ಯಾರನ್ನ ಕಳಿಸಿದ್ರಿ ಒಳಗೆ ಹೇಳಿ ನಂದನ್ ಸರ್. ನೋಡಿ, ಭ್ರಷ್ಟಾಚಾರದ ಪಿತಾಮಹ ಬಿಜೆಪಿಯವರು. ಅದನ್ನ ಕೇಳಿಸ್ಕೊಳ್ಳಿ. 11 ವರ್ಷದಿಂದ ಇದು ಗೆಣಸ್ಕೆತ್ತಿದ್ದೀರೇನ್ರಿ ನೀವು? ಇಡೀ ದೇಶ ಇದ್ರ ಬಗ್ಗೆ ಮಾತಾಡಿ. 2 ಗಂಟೆ ಸಮಯ ಇಲ್ಲ. ಇದ್ರ ಬಗ್ಗೆ ಮಾತಾಡಿ ಸರ್. ಇವತ್ತು ಕರ್ನಾಟಕ ರಾಜ್ಯದ ಫಸ್ಟ್ ನಿಮ್ದು ಏನ್ ಮಾಡಿದಾರೆ ಅದ್ರ ಬಗ್ಗೆ ಆಡಿಯೋ ಮ್ಯೂಟ್.